ಸಿಟಿಯಲ್ಲಿ ಹೆಚ್ಚಾಯ್ತು ಸೈಬರ್ ಸುಲಿಗೆ. ಫೇಕ್ ಪ್ರೊಫೈಲ್ ಕೆಡ್ಡಕ್ಕೆ ಬಿದ್ರೆ ಲಕ್ಷ ಲಕ್ಷ ಲೂಟ್. ಎಸ್, ಇದೊಂದು ಡಿಜಿಟಲ್ ಯುಗ. ಹೇಳಿ ಕೇಳಿ ಇದು ಡಿಜಿಟಲ್ ಕಾಲ ಅಂತಾನೆ ಹೇಳ್ತಾರೆ. ಮೊಬೈಲ್, ಇಂಟರ್ನೆಟ್ ಇದ್ರೆ ಸಾಕು, ಇಡೀ ಜಗತ್ತೇ ಬೆರಳ ತುದಿಯಲ್ಲಿ ಇರುತ್ತೆ. ಅಕೌಂಟ್ಗೆ ದುಡ್ಡು ಹಾಕೋದ್ರಿಂದ ಹಿಡಿದು ಮನೆ ಬಾಡಿಗೆ ಕಟ್ಟೋದ್ರವರೆಗೂ ಕೂಡ ಈಗ ಡಿಜಿಟಲೀಕರಣವಾಗಿದೆ. ಮನೆಗೆ ಬೇಕಾಗಿರುವಂತಹ ಸಣ್ಣ ಪುಟ್ಟ ದಿನಸಿ ಐಟಂಗಳನ್ನು ಕೂಡ ಆನ್ಲೈನ್ ನಲ್ಲಿ ಪರ್ಚೇಸ್ ಮಾಡಿಕೊಳ್ತಾ ಇದ್ದೀವಿ. ಎಸ್, ದಿನ ಕಳೆದಂತೆ ಆನ್ಲೈನ್ ವಹಿವಾಟು ಹೆಚ್ಚಾಗ್ತಲೇ ಹೋಗ್ತಾ ಇದೆ. ಆದ್ರೆ ಈ ಒಂದು ಡಿಜಿಟಲ್ ದುನಿಯಾದಲ್ಲಿ ಕದೀಮರ ಸಂಖ್ಯೆಯು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಮಾಯಕರ ಜೀವವನ್ನ, ಅಮಾಯಕ ಜನರನ್ನ ವಸೂಲಿ ಮಾಡ್ತಾ ಇದ್ದಾರೆ. ಆ ಒಂದು ಪ್ರಕರಣಗಳು ಹೆಚ್ಚು ಹೆಚ್ಚು ಬೆಳಕಿಗೆ ಬರ್ತಾ ಇದ್ದಾವೆ. ಇವತ್ತು ನಾನು ಹೇಳೋಕೆ ಹೊರಟಿದ್ದು ಕೂಡ ಅದೇ ತರದ ಕಥೆಯಿಲ್ಲ. ಎಸ್, ನಾನು ಕಾವ್ಯ ಹೇಳ್ತೆ. ಈ ಒಂದು ಡಿಜಿಟಲ್ ಜಮಾನದಲ್ಲಿ ಜನರು ತಮ್ಮ ಸ್ನೇಹಿತರನ್ನ ಮುಖಾಮುಖಿ ಭೇಟಿಯಾಗಿ ಹಾಯ್ ಹಲೋ ಅಂತ ಹೇಳ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಹೆಚ್ಚೆಚ್ಚು ಫ್ರೆಂಡ್ಸ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ಇದನ್ನು ಹೇಳ್ತಾ ಇರ್ತಾರೆ, ನನಗಿಷ್ಟು ನಾ ಫ್ರೆಂಡ್ಸು, ನಿನಗಷ್ಟು ನಾ ಫ್ರೆಂಡ್ಸು, ನೋಡು ನನ್ನ ಫಾಲೋವರ್ಸ್ ಎಷ್ಟಿದ್ದಾರೆ ಅಂತ ಹೇಳೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ರಿಯಲ್ ಜಗತ್ತಿಗಿಂತ ಹೆಚ್ಚು ಕಾಲ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗ್ ಹೋಗ್ಬಿಡ್ತಾರೆ. ಅದನ್ನೇ ಬಂಡವಾಳ ಮಾಡಿಟ್ಟುಕೊಂಡಿರುವಂತಹ ಸೈಬರ್ ಸುಲಿಗೆಕೋರರು ಹೊಸ ಹೊಸ ವಿಧಾನದಲ್ಲಿ ಜನರನ್ನ ತಮ್ಮ ಖಡ್ಡಕ್ಕೆ ಬೀಳಿಸಿಕೊಳ್ತಾ ಇದ್ದಾರೆ. ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ. ಅವರಿಗೆ ಬೇಕಾಗಿದ್ದು ಹಣ ಮಾತ್ರ. ಎಸ್, ಇತ್ತೀಚೆಗೆ ಏನಾಗುತ್ತೆ, ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿರುವಂತಹ 37 ವರ್ಷದ ವ್ಯಕ್ತಿಗೆ ಫೇಸ್ಬುಕ್ ನಲ್ಲಿ ಮಹಿಳಾ ವೈದ್ಯೆ ಸೋಗಿನಲ್ಲಿ ಒಂದು ಫೇಸ್ಬುಕ್ ಫ್ರೆಂಡ್ ರಿಕ್ವೆಸ್ಟ್ ಬರುತ್ತೆ. ಯಾವ್ದೋ ಹುಡುಗಿ ಚೆನ್ನಾಗಿದ್ದಾಳಲ್ಲ ಅಂತ ಹೇಳ್ಕೊಂಡು ಆತ ಕೂಡ ಅಕ್ಸೆಪ್ಟ್ ಮಾಡ್ಬಿಡ್ತಾನೆ. ಕೆಲವೇ ಕ್ಷಣಗಳಲ್ಲಿ ನಕಲಿ ಖಾತೆಯಿಂದ ಸಲುಗೆ ಬೆಳೆಸುವ ರೀತಿ ಚಾಟ್ ಮಾಡಲಾಗುತ್ತೆ. ಅಂದ್ರೆ ಅವನ ಜೊತೆ ಸಲಿಗೆಯಿಂದ ಮಾತನಾಡೋದು, ಹುಡುಗಿನೇ ಮಾತಾಡ್ತಿದ್ದಾಳೆ ಅಂತ ಅವನು ಅನ್ಕೊಳ್ಬೇಕು, ಆ ತರ ಮಾಡ್ತಾರೆ. ಬಳಿಕ ವಾಟ್ಸಪ್ ನಲ್ಲಿ ವಿಡಿಯೋ ಕಾಲ್ ಮಾಡಿ ವ್ಯಕ್ತಿಗೆ ಸೆಕ್ಸ್ ಚಾಟ್ ನಲ್ಲಿ ತೊಡಗುವಂತೆ ಮಾಡ್ತಾರೆ. ಹಾಗೆ ಅದನ್ನ ರೆಕಾರ್ಡ್ ಮಾಡಿಟ್ಕೊಳ್ತಾರೆ. ಆ ವ್ಯಕ್ತಿ ಪಾಪ ಯಾವ್ದೋ ಹುಡುಗಿ ಮಾತನಾಡ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಮೆಸೇಜ್ ಮೇಲ್ ಮೆಸೇಜ್ ಕಳಿಸ್ತಾ ಇರ್ತಾರೆ. ಸೆಕ್ಸ್ ಚಾಟ್ ನಲ್ಲಿ ತೊಡಗಿಕೊಂಡಿರ್ತಾರೆ ಇಬ್ರು ಕೂಡ. ಆದ್ರೆ ಆ ಒಂದು ಸೆಕ್ಸ್ ಚಾಟ್ ನ ಆ ಒಂದು ಹುಡುಗಿ ಹೆಸರಿನಲ್ಲಿ ಇರುವಂತಹ ವ್ಯಕ್ತಿ ರೆಕಾರ್ಡ್ ಮಾಡಿಟ್ಕೊಳ್ತಾನೆ. ಬಳಿಕ ಆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ, ನಿನ್ನ ಫ್ಯಾಮಿಲಿಗೆ ಹೇಳ್ತೀನಿ ಅಥವಾ ನಿನ್ನ ಫ್ರೆಂಡ್ಸಿಗೆಲ್ಲ ಹೇಳ್ತೀನಿ, ನಿನ್ನ ಸಂಬಂಧಿಕರಿಗೆ ಹೇಳ್ತೀನಿ ಅಂತ ಹೇಳಿ ಹೆದರ್ಸೋಕ್ ಶುರು ಮಾಡ್ತಾರೆ. ಯಾಕಂದ್ರೆ ಮೊದ್ಲು ಈತ ಪುಂಗಿರ್ತಾನಲ್ಲ, ನನ್ನ ಫ್ಯಾಮಿಲಿ ಹಂಗೆ, ನನ್ನ ಫ್ಯಾಮಿಲಿ ಹಿಂಗೆ, ನನ್ನ ಫ್ಯಾಮಿಲಿ ಹಿಂಗಿತ್ತು, ನನ್ನ ಫ್ಯಾಮಿಲಿ ಹಂಗಿತ್ತು, ಫ್ಯಾಮಿಲಿಲಿ ಇಷ್ಟು ಜನ ಇದ್ದಾರೆ ಅಂತ ಎಲ್ಲ ಮಾತನಾಡಿರ್ತಾರಲ್ಲ, ಅದೇ ಆಧಾರದ ಮೇಲೆ ಈ ಒಂದು ಸೈಬರ್ ಕ್ರೈಮ್ ಮಾಡುವವರು ಅದೇ ಆಧಾರದ ಮೇಲೆ ಹೆದರ್ಸೋಕ್ ಶುರು ಮಾಡ್ತಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡ್ತೀನಿ ನಿನ್ನ ಈ ಒಂದು ವಿಡಿಯೋವನ್ನ ಅಂತ ಹೇಳ್ತಾರೆ. ಜಸ್ಟ್ 24 ಗಂಟೆಯಲ್ಲಿ ನನಗೆ 5.5 ಲಕ್ಷ ಹಣವನ್ನ ಕೊಡು ಅಂತ ಹೇಳಿ ಸುಲಿಗೆಕೋರು ತಮ್ಮ ಖಾತೆಗೆ ಕಳಿಸು ಅಂತ ಹೇಳಿ ಒತ್ತಾಯ ಮಾಡಿ ಶುರು ಮಾಡ್ತಾರೆ. ಪಾಪ ಈ ವ್ಯಕ್ತಿ ಏನ್ ಮಾಡ್ತಾನೆ, ಈತನಿಗೆ ಗೊತ್ತಿರಲ್ಲ ಯಾವುದೋ ಸುಂದರವಾಗಿರುವಂತಹ ಹುಡುಗಿ ಮೆಸೇಜ್ ಮಾಡ್ತಾ ಇದ್ದಾಳೆ, ಸೆಕ್ಸ್ ಚಾಟ್ ಕರೀತಿದ್ದಾಳೆ ಅಂತ ಈತ ಹೋಗಿರ್ತಾನೆ. ಕುರಿ ಹಳ್ಳಕ್ಕೆ ಬಿತ್ತು ಅಂತ ಅವ್ರು ಅನ್ಕೊಂಡಿರ್ತಾರೆ. ಅದಷ್ಟು ಕೂಡ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ ಅವರು, ಆ ಚಾಟ್ಗಳನ್ನ, ಆ ವಿಡಿಯೋಗಳನ್ನ ಎಲ್ಲವನ್ನೂ ಕೂಡ. ಎಸ್, ಈ ಒಂದು ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದ್ರೆ 5.5 ಲಕ್ಷ ರೂಪಾಯಿ ಕೇಳ್ತಾರೆ. 24 ಗಂಟೆಯಲ್ಲಿ ನೀವು 5.5 ಲಕ್ಷ ರೂಪಾಯಿ ತಂದ್ಕೊಡು ಅಂತ ಕೇಳ್ತಾರೆ. ಆತನಿಗೆ ಏನು ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಏನಾದ್ರು ತಂದ್ಕೊಟ್ಟಿಲ್ಲ ಅಂತಂದ್ರೆ ನಿನ್ನ ಮೆಸೇಜ್ಗಳನ್ನ ಊರಿಗೆಲ್ಲ ತೋರಿಸ್ತೀವಿ, ನಿನ್ನ ಮೆಸೇಜ್ಗಳನ್ನ ನಿನ್ನ ಫ್ಯಾಮಿಲಿಗೆ ತೋರಿಸ್ತೀನಿ ಅಂತ ಭಯ ಪಡಿಸ್ತಾರೆ. ಇದೊಂದೇ ಪ್ರಕರಣ ಅಲ್ಲ, ಇಂತಹ ನೂರಾರು ಘಟನೆಗಳು ನಡೀತಾ ಇರುತ್ತೆ. ಸೈಬರ್ ಸುಲಿಗೆಕೋರರು ಟ್ರ್ಯಾಪ್ಗೆ ಸಿಲುಕಿರುವಂತಹ ಜನ ಲಕ್ಷ ಲಕ್ಷ ರೂಪಾಯಿಯನ್ನ ಕಳ್ಕೊಳ್ತಾರೆ. ಕೆಲವೊಂದು ಪ್ರಕರಣದಲ್ಲಿ ಮಾನಕ್ಕೆ ಹೆದರಿ ಜೀವವನ್ನು ಕೂಡ ಬಿಟ್ಟಿದ್ದುಂಟು. ಅಪಾಯ ಎಷ್ಟಿದೆ ಅಂತ ನೀವೇ ನೋಡಿ. ಡೇಟಿಂಗ್ ಆಪ್, ಸೋಷಿಯಲ್ ಮೀಡಿಯಾಗಳ ಮೂಲಕ ಖದೀಮರು ವಂಚನೆಯ ಜಾಲವನ್ನ ಬೀಸ್ತಾ ಇರ್ತಾರೆ. ಅಪರಿಚಿತರ ಜೊತೆಗೆ ಆನ್ಲೈನ್ ಸಂಭಾಷಣೆ ನಡೆಸುವಾಗ ಎಚ್ಚರಿಕೆಯಿಂದ ಇರುವಂತೆ ಪೊಲೀಸರು ನಿರಂತರವಾಗಿ ಜಾಗೃತಿಯನ್ನ ಮೂಡಿಸ್ತಾ ಇರ್ತಾರೆ. ಆದ್ರೂ ಕೂಡ ಸೈಬರ್ ಅಪರಾಧ ಪ್ರಕರಣಗಳಿಗೆ ಕಡಿವಾಣವೇ ಬೀಳುವುದಿಲ್ಲ. ಅಪರಿಚಿತ ಸಂಖ್ಯೆಯಿಂದ ಕರೆ ಬಂದ್ರೆ ಅಥವಾ
ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಒಂದು ಅಪರಿಚಿತರು ಫ್ರೆಂಡ್ ರಿಕ್ವೆಸ್ಟ್ ಸ್ವಲ್ಪ ಬಂದ್ರೆ ಅದನ್ನ ಸ್ವಲ್ಪ ಪರಿಶೀಲನೆಯನ್ನ ನಡೆಸಬೇಕು. ಇಲ್ಲಾಂದ್ರೆ ನೀವು ಕೂಡ ಸೈಬರ್ ಕದೀಮರ ಬಲೆಗೆ ಒಳಗಾಗೋದಂತೂ ಪಕ್ಕ. ಈಗ ನಾವೆಲ್ಲ ಕೇಸ್ಗಳನ್ನೆಲ್ಲ ನೋಡಿರ್ತೀವಲ್ಲ, ಯಾವ ತರ ಕೇಸಸ್ಗಳಿರುತ್ತೆ ಅಂತ. ಮಾನಕ್ಕೆ ಹೆದರಿ, ಅದರಲ್ಲೂ ಕೂಡ ಮಾನಕ್ಕೆ ಹೆದರಿ ತುಂಬಾ ಜನ ಪ್ರಾಣ ಕಳೆದುಕೊಳ್ಳುವಂತಹ ಡಿಸಿಷನ್ ಕೂಡ ತಗೊಳ್ಕೊಳ್ತಾರೆ. ಈ ಕೇಸಸ್ಗಳಲ್ಲೆಲ್ಲ ತುಂಬಾ ಸೂಕ್ಷ್ಮವಾಗಿರ್ಬೇಕು. ಎಷ್ಟೋ ಸಲ ಹೇಳ್ತಾರೆ ಪೊಲೀಸರು, ಅಪರಿಚಿತರ ಸಂಖ್ಯೆಯಿಂದ ಕಾಲ್ ಬಂದ್ರೆ ಎತ್ತಬೇಡಿ, ಎತ್ತಿದ್ರು ಎಷ್ಟು ಬೇಕೋ ಅಷ್ಟು ಮಾತಾಡಿ ಇಟ್ಬಿಡಿ, ಜಾಸ್ತಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಹಾಗೆ ವಿಡಿಯೋ ಕರೆಗಳನ್ನ ಸ್ವೀಕರಿಸಬೇಡಿ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಯಾರಿಗಾರು ಕಾಲ್ ಮಾಡಿದ್ರೆ ಇದೇ ಹೇಳೋದು, ಸೈಬರ್ ಕ್ರೈಮ್ ಜಾಸ್ತಿ ನಡೀತಾ ಇದೆ ಅಂತ ಇದನ್ನೇ ಹೇಳೋದು ಮೊಬೈಲ್ ಅಲ್ಲಿ. ಆದ್ರೂ ಕೂಡ ನಮ್ಮ ಜನ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇಲ್ಲ. ಇನ್ನು ಸೋಷಿಯಲ್ ಮೀಡಿಯಾ ಹೇಗೆ ಅಂತಂದ್ರೆ, ಒಬ್ರು ಯಾರೋ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿದ್ರು ಅಂತಂದ್ರೆ ನಾವು ಅವ್ರ ಮುಖ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ, ಅವ್ರ ಫಾಲೋವರ್ಸ್ ಎಷ್ಟಿದ್ದಾರೆ ಅಂತ ನೋಡ್ತೀವಿ. ಇವೆಲ್ಲವೂ ಕೂಡ ಕಡಿವಾಣ ಹಾಕ್ಬೇಕು. ನಿಮ್ಮ ಅಮೌಂಟು, ನಿಮ್ಮ ಮಾನ ಎಲ್ಲವೂ ಉಳಿಬೇಕು ಅಂತಂದ್ರೆ ಈ ತರ ಪ್ರಕರಣಗಳಿಗೆ ಕಡಿವಾಣ ಹಾಕಬೇಕು. ಯಾವುದೇ ಅಪರಿಚಿತ ಸಂಖ್ಯೆಯಿಂದ ಕರೆಗಳು ಬಂದ್ರೆ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಅಪರಿಚಿತರು ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಕಳಿಸಿದ್ರೆ ಸ್ವಲ್ಪ ಗಮನ ಹರಿಸಿ. ಇಲ್ಲಾಂತಂದ್ರೆ ನಾನೊಂದು ಪ್ರಕರಣ ಹೇಳಿದ್ನಲ್ಲ, ಹಾಗೆ ಆ ಪ್ರಕರಣದಂತೆ ನೀವು ಕೂಡ ದುಡ್ಡನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೈಬರ್ ಕದೀಮರ ಬಲೆಗೆ ಸಿಕ್ಕಾಕೊಳ್ಬೇಡಿ. ಸಿಕ್ಕಾಕೊಳ್ಳೋದು ಮುಂಚೆ ಒಮ್ಮೆ ಎಚ್ಚರ ವಹಿಸಿ. ಇದು ಫ್ರೀಡಂ ಟಿವಿಯ ಕಳಕಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.